ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೇನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕನ್ನಡದ ಬಿಗ್ ಬಾಸ್ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ನಮ್ಮ ಕರ್ನಾಟಕದ ಜನತೆಗೆ ಡೆಫಿನೆಟ್ಲಿ ಕನ್ನಡದ ಬಿಗ್ ಬಾಸ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ನನಗೂ ಕೂಡ ತುಂಬಾ ಅದು ಫೇವ್ರೆಟ್ ಶೋ ಅಂತಲೇ ಹೇಳ್ಬೋದು. ಸ್ಪೆಷಲಿ ಈ ಸ್ಯಾಟರ್ಡೆ ಮತ್ತು ಸಂಡೇ ಏನಿರುತ್ತಲ್ಲ, ಸುದೀಪ್ ಸರ್ ಬರೋದು, ಅವರ ಒಂದು ಮಾತು, ಇದನ್ನು ನೋಡೋಕ್ಕೆ ಸಾಕಷ್ಟು ಜನ ನಾವೆಲ್ಲ ವೆಯ್ಟ್ ಮಾಡ್ತಿರ್ತೀವಿ ಅಲ್ವಾ. ಅದೇ ರೀತಿಯಲ್ಲಿ ಸೊ ಇವತ್ತಿನ ಒಂದು ಪ್ರೋಮೋ ನೋಡಿದಾಗ ನನ್ನ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕ ಒಂದು ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಇವತ್ತಿನ ಪ್ರೋಮೋಲಿ ನನಗೆ ಏನಪ್ಪ ಅರ್ಥ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಒಂದು ಎಪಿಸೋಡಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ಜಾಹ್ನವಿ ಮತ್ತು ಅಶ್ವಿನಿ ಅವರ ಜೊತೆ ಒಂದು ಸಣ್ಣ ಒಂದು ಫೈಟ್ ಆಯಿತು. ಈ ಫೈಟ್ ಬಗ್ಗೆ ನಮ್ಮ ಜನ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಬಟ್ ಸಾಕಷ್ಟು ಜನಕ್ಕೆ ರಕ್ಷಿತಾ ಶೆಟ್ಟಿ ಅವರು ತುಂಬ ಫೇವ್ರೇಟ್ ಆಗ್ತಾ ಹೋಗ್ತಿದ್ದಾರೆ. ಅವರ ಒಂದು ಇನೋಸೆನ್ಸ್ ಮತ್ತು ಅವರ ಒಂದು ಬಿಹೇವಿಯರಿಂದ ಸಾಕಷ್ಟು ಫ್ಯಾನ್ಸ್ನ ಅವರು ಸಂಪಾದನೆ ಮಾಡ್ತಿದ್ದಾರೆ. ಅವರು ಹೀಗೆ ಕಂಟಿನ್ಯೂ ಮಾಡಲಿ ಅಂತ ಬಯಸೋಣ. ಅಟ್ ದ ಸೇಮ್ ಟೈಮ್ ಇಲ್ಲಿ ಜಾಹ್ನವಿಯವರು ಮತ್ತು ಅಶ್ವಿನಿ ಅವರು ಯಾತಕ್ಕೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸಣ್ಣ ಪ್ರಶ್ನೆ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಇವತ್ತು ಸುದೀಪ್ ಸರ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ಎಲ್ಲರೂ ಕಾಯ್ತಾ ಇದ್ದೀವಿ ಅಲ್ವಾ. ಗೈಸ್, ರಕ್ಷಿತಾ ಶೆಟ್ಟಿ ಅವರು ಮಾತಾಡೋ ರೀತಿಯಲ್ಲೇ ತುಂಬ ಜನ ಫ್ಯಾನ್ಸ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ನಿನ್ನೆ ಒಂದು ಎಪಿಸೋಡಲ್ಲಿ ಇವರು ಮಾತಾಡಬೇಕಾದ್ರೆ ನಾಗವಲ್ಲಿ ಅಂತ ಹೇಳಿಬಿಟ್ಟು ರಕ್ಷಿತಾ ಶೆಟ್ಟಿನ ಅಡ್ರೆಸ್ ಮಾಡಿರೋವಂಥದ್ದು, ಅಂದರೆ ಜಾಹ್ನವಿ ಹಾಗೂ ಅಶ್ವಿನಿ ಅವರು ರಕ್ಷಿತಾ ಶೆಟ್ಟಿನ ನಾಗವಲ್ಲಿ ಅಂತ ಅಡ್ರೆಸ್ ಮಾಡಿರೋವಂಥದ್ದು ಇರ್ಬೋದು, ಅವರು ಉಪಯೋಗಿಸಿರೋವಂಥ ಬಳಕೆ ಮಾಡಿರೋವಂಥ ಕೆಲವೊಂದು ಪದಗಳ ಬಗ್ಗೆ ಇರ್ಬೋದು, ಇದೆಲ್ಲದ್ರ ಬಗ್ಗೆಯೂ ಸುದೀಪ್ ಸರ್ ಖಂಡಿತ ಇವತ್ತಿನ ಒಂದು ಎಪಿಸೋಡಲ್ಲಿ ಅಡ್ರೆಸ್ ಮಾಡ್ತಾರೆ ಅಂದರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಹೋಪ್ಫುಲಿ ನೋಡೋಣ ಏನಾಗುತ್ತೆ, ಏನೆಲ್ಲ ಮಾತಾಡ್ಬೋದು ಸರ್, ಯಾವ ರೀತಿ ಬುದ್ಧಿವಾದನ ಹೇಳ್ಬೋದು, ಯಾವ ರೀತಿ ಅವ್ರಿಗೆ ಬುದ್ಧಿ ಹೇಳಿ ಇದನ್ನು ಪ್ಯಾಚಪ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇವತ್ತಿನ ಒಂದು ಎಪಿಸೋಡಲ್ಲಿ. ನಾನೊಂದು ಸಿಕ್ಕಾಪಡೆ ಇಂಟ್ರೆಸ್ಟಿಂದ ಕಾಯ್ತಾ ಇದ್ದೀನಿ. ಸ್ಪೆಷಲಿ ಸ್ಯಾಟರ್ಡೆ ಸಂಡೇ ನಾನು ಮೊದಲೇ ಹೇಳ್ದಂಗೆ ನನ್ನ ಒಂದು ಫೇವ್ರೆಟ್ ಅಂತಲೇ ಹೇಳ್ಬೋದು. ಮತ್ತು ಯಾಕೆ ರಕ್ಷಿತಾ ಶೆಟ್ಟಿನೇ ಇವರೆಲ್ಲ ಹೀಗೆ ನಡ್ಸ್ಕೊಳ್ತಾ ಇದ್ದಾರೆ, ಇದು ಕೂಡ ಒಂದು ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಇವತ್ತಿನ ಒಂದು ಎಪಿಸೋಡಲ್ಲಿ ಉತ್ತರ ಸಿಗುತ್ತೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ನೋಡೋಣ ಗೈಸ್, ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಹಾಗೂ ನಮಗೆ ಇವರು ಹೇಳ್ತಿರೋದು ಇವತ್ತಿನ ಒಂದು ಶೋ 8 ಗಂಟೆಗೆ ಶುರುವಾಗುತ್ತೆ ಅಂತ ಹೇಳಿ. ಸೊ ಕಾದು ನೋಡೋಣ. ನೆಕ್ಸ್ಟ್ ಇವತ್ತಿನ ಸಂಚಿಕೆಯ ರಿವ್ಯೂನ ಮತ್ತು ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ, ಸಿ ಯು.